ಇವತ್ತು ಗೌರ್ಮೆಂಟ್ ಮತ್ತು ಪಬ್ಲಿಕ್ ಕಾಲೇಜಸಲ್ಲಿ 5,000 50,000ವರೆಗೂ ಇದೆ ಕಾಲೇಜ್ ಫೀಸು. ಪ್ರೈವೇಟ್ ಕಾಲೇಜ್ ಅಂತ ಬರ್ತಿದ್ದಂಗೆ ಇಮಿಡಿಯೇಟಾಗಿ ಅದು 1,00,000 25 ಲಕ್ಷವರೆಗೂ ಹೋಗುತ್ತೆ. ಹೌದು. ಪ್ರೊಫೆಷ್ನಲ್ ಕೋರ್ಸಸ್ ಎಲ್ಲ ಬಂದುಬಿಟ್ರು ಅಂತ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲ, ಇಂಜಿನಿಯರಿಂಗ್ 1 3 ಲಕ್ಷ, MBA ಅಂತೂ 2 20 ಲಕ್ಷ, MBBS 5 ಲಕ್ಷದಿಂದ 1 ಕೋಟಿ ಅಂತ ಇದೆ. ವಾವ್. ಒಂದು ನಿಮಿಷ ಉಸಿರು ಬಿಡ್ಬೇಕು ನಾನು. ಥ್ಯಾಂಕ್ ಗಾಡ್ ನನಗೆ 4 ನಾಯಿಗಳಿದೆ ಆ್ಯಂಡ್ ಐ ಡೋಂಟ್ ಹ್ಯಾವ್ ಟು ಗೆಟ್ ಇನ್ ಟು ಆಲ್ ಆಫ್ ದಿಸ್, ಜೋಕ್ಸ್ ಅಪಾರ್ಟ್. ಬಟ್ ಐ ಸಾ ದ ಗ್ಯಾಪ್ಸ್ ಲೈಕ್ ವೈಡನ್ ಆಗ್ತಾನೇ ಇದೆ. ಅಂದರೆ ಇವತ್ತಿಗೂ ಎಜುಕೇಷನ್ ಅನ್ನೋದು ಹೆಂಗೆ ನಮ್ಮ ಇವತ್ತಿನ ಸೊಸೈಟಿ ಇದೆಯೋ, ರಿಚ್ ಗೆಟ್ಸ್ ರಿಚರ್ ಥರ ಅದೇ ಥರ ಆಗ್ತಾ ಇದೆಯಾ? ಅಂದರೆ ಪ್ರಿವಿಲೇಜ್ ವಿಲ್ ಗೆಟ್ entry to better colleges. What is your opinion and how do we fill the gap? I have generally, I mean, I look at a positive side of things. ನಾವು ಹೊರಗಡೆ ಹೋದಾಗ ಆ ಥರ ಇದು ಕಾಣುತ್ತೆ. ನಾನು ಶುರುಲೇ ಹೇಳ್ದಂಗೆ ಆಸ್ಪಿರೇಷನಲ್ ಜನ್ರೇಷನ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇವತ್ತು ಪೇರೆಂಟ್ಸ್ ಆಲ್ಸೋ ಡೋಂಟ್ ಶೈ ಅವೇ ಫ್ರಮ್ ಟೇಕಿಂಗ್ ಲೋನ್ಸ್ ಆ್ಯಂಡ್ ದೆನ್ ಗೋಯಿಂಗ್ ಫಾರ್ವರ್ಡ್. ಸೊ ಅವ್ರಿಗೆ ಏನು ಅಂತಂದರೆ, ನನ್ನ ಮಗ ಅಥವಾ ಮಗಳು ಯಾರಿದ್ದಾರೆ ಅವರಿಗೆ ಬೆಸ್ಟ್ ಆಫ್ ದ ಬೆಸ್ಟ್ ಎಜುಕೇಷನ್ ಕೊಡಬೇಕು, ನಾನು ಮಾಡಿಲ್ಲ ಅವ್ರು ಡಿಗ್ರಿ ಮಾಡಲೇಬೇಕು ಅನ್ನೋದಿದೆ. ಸೊ ಫೀಸ್ ಇಸ್ ನಾಟ್ ಅ ಡಿಟರೆಂಟ್ ಎನಿಮೋರ್ ಫಾರ್ ಎನಿ ಸ್ಟ್ರಾಟ್ ಆಫ್ ದ ಸೊಸೈಟಿ. ಬಟ್ ಅದರಲ್ಲಿ ಏನಾಗಿದೆ ಅಂತಂದರೆ, ಮನಿ ಆಫ್ ದೆಮ್ ಡೋಂಟ್ ಇವನ್ ನೋ ದಟ್ ದೇರ್ ಆರ್ ಲಾಟ್ ಆಫ್ ಲೋನ್ಸ್, ಸ್ಕಾಲರ್ಶಿಪ್ಸ್ ಅವೈಲಬಲ್ ಫಾರ್ ದೆಮ್ ಟು ಅವೈಲ್. ಅಗೇನ್ ಮತ್ತೆ ಏನಾಗಿದೆ ಇಲ್ಲಿ, ಅಗೇನ್ ಇಟ್ಸ್ ಅ ಪ್ರಾಬ್ಲಮ್ ಆಫ್ ವಿಸಿಬಿಲಿಟಿ ಆ್ಯಂಡ್ ಇನ್ಫಾರ್ಮೇಷನ್ ಅಸಿಮೆಟ್ರಿ. ಗೌರ್ಮೆಂಟ್ ಅವ್ರ ತುಂಬ ಸ್ಕೀಮ್ಗಳಿದೆ. ಸ್ಕಾಲರ್ಶಿಪ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಕೆ ಏನಾಗಿದೆ ಮತ್ತೆ ನೋಡಿ, ಅಗೇನ್ ವಿ ಆರ್ ನಾಟ್ ಯೂಸಿಂಗ್ ಟೆಕ್ನಾಲಜಿ ಟು ದ ಫುಲ್ಲೆಸ್ಟ್. ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ಅಂತಲೇ ನೋಡಬೇಕು ಅಂದರೆ ಅದಕ್ಕೊಂದು ಪೋರ್ಟಲ್ ಇದೆ, ಅಲ್ಲಿಗೆ ಹೋಗಿ ನೋಡಬೇಕು. ಯಾವ ಬ್ಯಾಂಕ್ ಅವ್ರು ಯಾವ ಲೋನು ಯಾವ ಥರ ಕೊಡ್ತಿದ್ದಾರೆ ಅಂದರೆ ಒಂದೊಂದು ಬ್ಯಾಂಕಿಗೂ ಹೋಗಿ ಅವ್ರವ್ರು ಇದರಲ್ಲಿ ನೋಡಬೇಕು. ಎಜುಕೇಷನ್ ಲೋನು ಇದು ಎಲ್ಲ ಈಸಿಯಾಗಿ ಸಿಗೋ ಥರ ಇರಲ್ಲ ಇನ್ಫಾರ್ಮೇಷನ್ನ, ರೈಟ್? ಅದಲ್ಲದೆ ಒಂದೊಂದು ಕಾಲೇಜ್ ಅವರು ಸಾಕಷ್ಟು ಸ್ಕಾಲರ್ಶಿಪ್ಸಿಗೆ ಇಟ್ಟಿದ್ದಾರೆ ಅಮೌಂಟು. ಎರಡನೇದು ಇನ್ನೊಂದು ಏನಾಗ್ತಾ ಇದೆ, ನಮ್ಮಲ್ಲಿ ಇಂಡಿಯನ್ ಡಯಾಸ್ಪೋರಾ ಏನಿದೆ, US ಅಲ್ಲಿದ್ದಾರೆ, ಅವರೆಲ್ಲ ಇದ್ದಾರಲ್ಲ, ಅವರು ನಮ್ಮ ದೇಶಕ್ಕೆ ನಾವೇನಾರ ಕಾಂಟ್ರಿಬ್ಯೂಟ್ ಮಾಡಬೇಕಪ್ಪ ಅಂತ ತುಂಬ ಜನ ದಿ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಪಾನ್ಸರಿಂಗ್ ದ ಎಜುಕೇಷನ್ ಆಫ್ ಒನ್ ಪರ್ಟಿಕ್ಯುಲರ್ ಚೈಲ್ಡ್. ಅದನ್ನು ತೊಗೊಂಡು ತುಂಬ ಜನ ಇದ್ದಾರೆ. ಇನ್ಫ್ಯಾಕ್ಟ್ ಈ ಕಮ್ಯುನಿಟಿ ಎಲ್ಲಿರೋದು? ಹೌ ಡು ವಿ ಅಪ್ರೋಚ್ ದೆಮ್? ದೇರ್ ಆರ್ ಪೀಪಲ್, ಐ ಮೀನ್ ದೇರ್ ಆರ್ ಗ್ರೂಪ್ಸ್ ಆಫ್ ಪೀಪಲ್ ಅವೈಲಬಲ್. ಏನಾಗ್ತಿದೆ, ಇದನ್ನೆಲ್ಲ ಡಿಪ್ಲಾಯ್ ಮಾಡೋಕ್ಕೆ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಇಲ್ಲ. ಇವಾಗ ನಾನು ಆಯ್ತಪ್ಪ ನನಗಿದೆ, ನನಗೆ ದುಡ್ಡಿದೆ, ಐ ವಾಂಟ್ ಟು ಡಿಪ್ಲಾಯ್. ನಾನು ಇನ್ಫ್ಯಾಕ್ಟ್ ದ ಫನಿ ಥಿಂಗ್ ಈಸ್, ಒನ್ಸ್ ಐ ಕೇಮ್ ಟು ದಿಸ್ ಪರ್ಟಿಕ್ಯುಲರ್ ಥಿಂಗ್, ಐ ಫೌಂಡ್ ದಟ್ ದೇರ್ ಇಸ್ ಅಬಂಡೆನ್ಸ್ ಆಫ್ ಮನಿ, but there is no mechanism for deploying that. How do we know where to give? I mean, there is no single ಇದು. ತುಂಬ ಜನ ಒಂದೊಂದು ಕಾಲೇಜ್ ಜೊತೆ ಟೈ ಅಪ್ ಆಗ್ತಾರೆ. ದಟ್ಸ್ ಎ ವೆರಿ ಲಿಮಿಟೆಡ್ ವೇ. ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಪ್ಲೈಯಲ್ಲಿ, ಇಫ್ ಪೀಪಲ್ ಸ್ಟಾರ್ಟ್ ಕಮಿಂಗ್ ಆ್ಯಂಡ್ ಅಪ್ಲೈಯಿಂಗ್ ಫ್ರಮ್ ಅ ಸಿಂಗಲ್ ಪ್ಲ್ಯಾಟ್ಫಾರ್ಮ್, ಯು ನೋ ಇನ್ ಅ ಪರ್ಟಿಕ್ಯುಲರ್ ರೀಜನ್ ಹೂ ಆರ್ ದ ಟಾಪರ್ಸ್, ಯಾರು ಅಂಡರ್ ಪ್ರಿವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದು ಚೆನ್ನಾಗಿ ಮಾಡಿದ್ದಾರೆ ಇದು ಅಂತ. ವಿ ಕ್ಯಾನ್ ಗಿವ್ ದಮ್ ಅ ಪ್ಲ್ಯಾಟ್ಫಾರ್ಮ್ ಟು ಸ್ಟಾರ್ಟ್ ಪ್ಲಗಿಂಗ್ ಇನ್ ದಿ ಸ್ಕಾಲರ್ಶಿಪ್ಸ್ ಆ್ಯಂಡ್ ಲೋನ್ಸ್. ಯಾರು ಮೆರಿಟೋರಿಯಸ್ ಇದೆ, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ಎಲ್ಲ ಇರೋದ್ರಿಂದ ವಿ ಕ್ಯಾನ್ ದೆನ್ ಟಾಕ್ ಇನ್ ಬಲ್ಕ್ ಆ್ಯಂಡ್ ದೆನ್ ಗೆಟ್ ದೆಮ್ ಟು ಪ್ಲಗ್ ಇನ್ ದೇರ್ ಸ್ಕಾಲರ್ಶಿಪ್ಸ್ ಇನ್ ಟು ದ ಪೋರ್ಟಲ್. ಆಸ್ ವಿ ಸ್ಪೀಕ್, ವಿ ಆರ್ ಆಲ್ರೆಡಿ ಇನ್ ಟಚ್ ವಿತ್ ಒನ್ ಆಫ್ ದ ಸಚ್ ಕೈಂಡ್ ಆಫ್ ಗ್ರೂಪ್, ಐ ವುಡ್ ಸೇ, ಫ್ರಮ್ ದ US. ನಮ್ಮೆಲ್ಲ ಭಾರತೀಯರೇ ಅಲ್ಲಿಂದ ಹೋಗಿ ಅಲ್ಲಿ ಚೆನ್ನಾಗಿ ಇದಾಗಿರೋರು, ನಮ್ಮ ದೇಶ ಬೆಳೀತಾ ಇದೆ, ನಾವು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಿರೋರಿಗೆ ದೇ ಡೋಂಟ್ ಹ್ಯಾವ್ ಅ ಮೆಕ್ಯಾನಿಸಮ್ ಟು ಪ್ಲಗ್ ಇಟ್ ಇನ್. ವಿ ಆರ್ ಪ್ರೊವೈಡಿಂಗ್ ದಟ್ ಪ್ಲ್ಯಾಟ್ಫಾರ್ಮ್ ಟು ಪ್ಲಗ್ ದಟ್ ಇನ್. ಎರಡನೇದು ನಾನು ಮಾತಾಡ್ತಾ, ಲೋನ್ಸ್ ಆರ್ ಸೋ ಈಸಿ, ಐ ಡಿಂಟ್ ರಿಯಲೈಸ್. ಒಂದು ಎಜುಕೇಷನ್ ಲೋನ್ ತೊಗೋಬೇಕು ಅಂತಂದರೆ ನಾವೇನಾಗುತ್ತೆ, ನಾವು ಹೋಗಬೇಕು, ಇದು ಸಬ್ಮಿಟ್ ಮಾಡಬೇಕು, ಡಾಕ್ಯುಮೆಂಟೇಷನ್ ಎಲ್ಲ ಕೊಡಬೇಕು, ಅದು ಕಷ್ಟ, ಯಾರು ಕೊಡಲ್ಲ ಲೋನು ಅಂತ. ತುಂಬ ಜನ ಅಂಡರ್ ಪ್ರಿವಿಲೇಜ್ ಬ್ಯಾಕ್ಗ್ರೌಂಡಿಂದ ಬಂದವರು ಇನ್ಫಾರ್ಮಲ್ ಲೋನ್ಸ್ ತೊಗೊತಾ ಇದ್ದಾರೆ ಇವತ್ತು. ಏನಂತ ತುಂಬ ಹೈ ರೇಟ್ ಆಫ್ ಬಡ್ಡಿ ಇದೆ, ತೊಗೊಂಡು ಮೀಟ್ರ್ ಬಡ್ಡಿ ಇದೆಲ್ಲ ಹೇಳ್ತಾರಲ್ಲ, ಆ ಥರ ಲೋನ್ಗಳು ತೊಗೊಂಡು ಎಜುಕೇಷನ್ ಸ್ಪಾನ್ಸರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದೇನಾಗುತ್ತೆ, ತುಂಬ ಪ್ರೆಷರ್ ಬ್ಯಾಕ್ವರ್ಡ್ ಇದಕ್ಕೆ ಬರುತ್ತೆ. ಸೊ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇನ್ಕ್ರೀಸ್ ಮಾಡಬೇಕು ಅಂತಿದ್ದಾಗ, ನಮ್ಮ ದೇಶ 28% 50% ಹೋಗಬೇಕು ಅಂತಂದರೆ ಏನೇನು ಮಾಡಬೇಕು, ಎಲ್ಲೆಲ್ಲಿ ಬ್ಯಾರಿಯರ್ ಆಗುತ್ತೆ ಅದನ್ನೆಲ್ಲ ಈಸ್ ಮಾಡ್ತಾ ಹೋಗಿದ್ದಾರೆ. ಲೈಕ್ 5 things if you can name. How do we increase the ಅಥವಾ improve GER? ಒಂದು, ನಂಬರ್ ಆಫ್ ಕಾಲೇಜಸ್ ದಟ್ ಆರ್ ದೇರ್ ಹ್ಯಾವ್ ಇನ್ಕ್ರೀಸ್ಡ್. ನೀವು ಯಾವುದೇ ಒಂದು ಸೆಂಟ್ರಿಂದ ನೋಡ್ಬೋದು, ಹತ್ತಿರದಿಂದ ದ ನಂಬರ್ ಆಫ್ ಕಾಲೇಜಸ್ ದಟ್ ಆರ್ ದೇರ್ ಹ್ಯಾವ್ ಇನ್ಕ್ರೀಸ್ಡ್. ಎರಡನೇದು, ದೇ ಆರ್ ಬ್ರಿಂಗಿಂಗ್ ಡೈವರ್ಸಿಟಿ ಇನ್ ಕೋರ್ಸಸ್ ಲೈಕ್ ವಾಟ್ ಐ ಸೆಡ್. ಅವರ ವಿಸಿಬಿಲಿಟಿ ಟು ಇಂಡಸ್ಟ್ರಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಥ್ರೂ ಇಂಟರ್ನ್ಶಿಪ್ಪಿಂದ ಇದಾಗಬೇಕು ಅಂತ.
ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಸಂಬಡಿ ಗೆಟಿಂಗ್ ಇನ್ ಟು ಫಾರ್ಮಲ್ ಎಜುಕೇಷನ್ ಇಸ್ ಮನಿ. ಲೋನ್ಸ್ನ ಈಸಿ ಮಾಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ಸ್ನ ಬ್ರಾಡನ್ ಮಾಡ್ತಾ ಇದ್ದಾರೆ. ದೇ ಆರ್ ಸೀಯಿಂಗ್ ದಟ್ ದ ಎಂಟ್ರಿ ರಿಸ್ಟ್ರಿಕ್ಷನ್ ಇಸ್ ಕೈಂಡ್ ಆಫ್ ಎಲಿಮಿನೇಟೆಡ್. ಎಲ್ಲೆಲ್ಲಿ ಎಂಟ್ರಿ ಬ್ಯಾರಿಯರ್ ಇತ್ತು, ಅಯ್ಯೋ ನಮ್ಗೆ ಆಗಲ್ಲಪ್ಪ ಎಜುಕೇಷನ್ ಅನ್ನೋದು, ಬರೀ ತುಂಬ ದುಡ್ಡಿರೋರಿಗೆ ಮಾತ್ರ ಅನ್ನೋದನ್ನು ಟ್ರೈಂಗ್ ಟು ಲೋವರ್ ದಟ್, ಮೇಕ್ ಇಟ್ ಈಸಿ ಫಾರ್ ಪೀಪಲ್ ಟು ಕಮ್ ಇನ್ ಟು ಫಾರ್ಮಲ್ ಎಜುಕೇಷನ್. ಸೊ ನೀವೀಗ ಅಪ್ಲೈಯಲ್ಲಿ ಲೈಕ್ ದೇ ಸೇ ಎನಿಥಿಂಗ್ ದಟ್ ಯು ಆರ್ ಟ್ರೈಂಗ್ ಟು ಅಂದರೆ ಮೇಕ್ ಇಟ್ ಈಸಿಯರ್ ಆ್ಯಂಡ್ ಕನ್ವೀನಿಯೆಂಟ್ ಟು ದಿ ಆಡಿಯನ್ಸ್ ಅಥವಾ ಆಮ್ ಜನತಾ. ಈಗ ಕ್ಯೂರೇಟರ್ಗೆ ಏನು ಅಂತ ಬರುತ್ತೆ, ಲೈಕ್ ಈಗ ನಾನು ಅದಕ್ಕೇನಾದ್ರು ಜಾಯ್ನಿಂಗ್ ಫೀ ಇರುತ್ತಾ, ಒಂದೊಂದು ಅಪ್ಲಿಕೇಶನ್ಗೂ ನಾನೇನಾದರೂ ಕಮಿಷನ್ ಪೇ ಮಾಡಬೇಕಾ? ಸೊ ಹೌ ಡಸ್ ಇಟ್ ವರ್ಕ್? ಸೊ ನಾವಿದು ಅಪ್ಲೈ ಶುರು ಮಾಡಿದಾಗ ಏನು ನೋಡಿದ್ವಿ ಅಂತಂದರೆ, ಹೌ ಡು ವಿ ರಿಮೈನ್ ನ್ಯೂಟ್ರಲ್. ದಟ್ ವಾಸ್ ದ ಸಿಗ್ನಿಫಿಕೆಂಟ್ ಇದು. ಯಾಕೆಂದರೆ ಎಲ್ಲರೂ ಶುರು ಮಾಡಿದಾಗ ನಾವು ಒಳ್ಳೆ ಮಾಡಲಲ್ಲೇ ಶುರು ಮಾಡ್ತೀವಿ ಅಂತಲೇ ಮಾಡ್ತಾರೆ, ಯಾರ್ದು ತಪ್ಪಲ್ಲ ಅದು. ಬಟ್ ಏನಾಗುತ್ತೆ, ಡಿಫ್ರೆಂಟ್ ಪ್ರೆಷರ್ಸ್ ಕಮ್ ಇನ್ ಬಿಕಾಸ್ ಆಫ್ ವಿಚ್ ದೇ ಆರ್ ಫೋರ್ಸ್ ಟು ಗೆಟ್ ಇನ್ ಟು ವಾಟ್ ಎವರ್ ಮಾಡಲ್ಸ್ ದಟ್ ದೇ ಆರ್ ಇನ್. ಟೂ ಥಿಂಗ್ಸ್ ಹಿಯರ್. ನ್ಯೂಟ್ರಾಲಿಟಿ ಅಂದರೆ ಏನು? ಪ್ರೆಷರ್ಗಳು ಯೂಶಲಿ ಈ ಥರ ಸ್ಟಾರ್ಟಪ್ಗಳಿಗೆ ಅಥವಾ ಡಿಸ್ಟ್ರಪ್ಟರ್ಸ್ ಇನ್ ದ ಮಾರ್ಕೆಟ್. ಈಗ ಉದಾಹರಣೆಗೆ ನಮ್ಮ ಯಾತ್ರೆಯವರು ಈಗ ಇರೋ ಇದರಲ್ಲಿ ನಾನು ಕನ್ಸ್ಯೂಮರ್ಗೆ ಒಳ್ಳೇದಾಗೋ ಥರ ನಾನು ಹಿಂಗೆ ಡಿಸ್ಟ್ರಪ್ಟ್ ಮಾಡ್ತೀನಿ ಅಂತ ಅವ್ರು ಬಂದರು. ಅವರು ಒಂದು ಎಕ್ಸಾಂಪಲ್ ಕೊಟ್ಟರು, ಪ್ರತಿಯೊಬ್ಬ ಆಟೋದವ್ರ ಹತ್ರನೂ ದೇ ಟೇಕ್ ಸಮ್ ಮನಿ ಪರ್ ರೈಡು ಇಲ್ಲ ಡೇ ಪಾಸ್ ಅಂತ. ಸೊ ಇದು ಇಂಡಸ್ಟ್ರಿನಲ್ಲಿ ಕೆಲವು ಸೆಕ್ಟರ್ಸಲ್ಲಿ ಇರೋ ಪ್ರಾಕ್ಟೀಸಸನ್ನು ಈಗ ಎಜುಕೇಷನ್ ಅಂತ ಬಂದಾಗ ಅಪ್ಲೈನಲ್ಲಿ ಹೌ ಹ್ಯಾವ್ ಯು ಕೈಂಡ್ ಆಫ್ ವೀವ್ಡ್ ಇಟ್? ಸೊ ನಾವೇನು ಮಾಡಿದ್ದೀವಿ, ವಿ ಆರ್ ಸ್ಟೇಯಿಂಗ್ ಅವೇ ಫ್ರಮ್ ರೆವಿನ್ಯೂ ಸ್ಟ್ರೀಮ್ಸ್ ದಟ್ ವಿಲ್ ಮೇಕ್ ಅಸ್ ಬಯಾಸ್ಡ್. ಫಾರ್ ಎಕ್ಸಾಂಪಲ್, ನಾನು ಹೇಳ್ದಂಗೆ ಕೌನ್ಸಿಲಿಂಗ್ ಮಾಡಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ರೆ ಅಡ್ಮಿಷನ್ ಫೀ ಅಥವಾ ಕಾಸ್ಟ್ ಪರ್ ಅಡ್ಮಿಷನ್ ಅಂತ ಏನು ಕೊಡ್ತಾರೆ, ದಟ್ ಈಸ್ ನಾಟ್ ಅ ರೆವಿನ್ಯೂ ಸ್ಟ್ರೀಮ್ ದಟ್ ವಿ ಆರ್ ಟಾರ್ಗೆಟಿಂಗ್ ಎಟ್ ಆಲ್, ಬಿಕಾಸ್ ವಿ ವಾಂಟ್ ಟು ರಿಮೈನ್ ನ್ಯೂಟ್ರಲ್ ಬೋತ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಕಾಲೇಜಸ್. ಒಂದು ಕಾಲೇಜ್ಗೆ ಯಾರು ಅಪ್ಲೈ ಮಾಡಿದ್ರೆ ಆ ಅಪ್ಲಿಕೇಶನ್ ಬರೀ ಆ ಕಾಲೇಜಿಗೆ ಮಾತ್ರ ಹೋಗುತ್ತೆ. ಇಟ್ ಇಸ್ ನಾಟ್ ಅ ಲೀಡ್ ಜನರೇಷನ್ ಚಾನಲ್. ಅದು ಕಾಲೇಜ್ಗಳಿಗೆ ನಾವು ಹೇಳ್ತಾ ಇದ್ದೀವಿ ಇವಾಗ, ನೋ ಬಡಿ ಎಕ್ಸಿಸ್ಟ್ ಟುಡೇ ಇನ್ ದ ಮಾರ್ಕೆಟ್. ಅವ್ರಿಗೆ ಒಂಥರ ಇದು ಹೊಸ ಥರ ಆಗ್ತಾ ಇದೆ, ಅಯ್ಯೋ ಎಲ್ಲರೂ ಲೀಡ್ ಜನರೇಟರ್ಗಳಿದಾರಲ್ಲ, ನೀವು ಯಾವ್ಯಾವ ಕಾಲೇಜಿಗೆ ಕೊಡ್ತೀರಂತ. ಇಲ್ಲ, ನೀವು ನಿಮ್ಮ ಕಾಲೇಜ್ ವೆಬ್ಸೈಟಲ್ಲಿ ಅಪ್ಲೈ ಮಾಡೋ ಬದಲು ಕಾಮನ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾರೆ. ನಿಮ್ಮ ಕಾಲೇಜಿಗೆ ಮಾಡಿದ್ರೆ ನಿಮಗೆ ಮಾತ್ರ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ಬೇರೆಯವ್ರಿಗೆ ಯಾಕೆ ಕೊಡ್ತೀವಿ ನಾವು? ಹೌದಾ? ನಿಮ್ಮ ಅಪ್ಲಿಕೇಶನ್ ನಿಮಗೆ ಕೊಡ್ತೀವಿ. ಎರಡನೇದು ಸ್ಟೂಡೆಂಟ್ ಸೈಡಿಂದ ನಾವು ಅನ್ಲೈಕ್ ಅದರ್ ಲಾಟ್ ಆಫ್ ಅದರ್ ಸ್ಟಾರ್ಟಪ್ ಮಾಡೆಲ್ಸ್ ವೇರ್ ದೇ ಸೇ ಫ್ರೀಮಿಯಮ್ ಅಂತ ಕೊಡ್ತೀವಿ, ಫಸ್ಟ್ ಫ್ರೀ ಕೊಡ್ತೀವಿ, ಫ್ರೀ ಅಂತ ಕೊಟ್ಟು ಸ್ಟಿಕಿನೆಸ್ ಬಿಲ್ಡ್ ಮಾಡಿ ಆಮೇಲೆ ನಾವು ವಿಲ್ ಸ್ಟಾರ್ಟ್ ಚಾರ್ಜಿಂಗ್ ಯು ಅನ್ನೋದಕ್ಕಿಂತ ರೈಟ್ ಫ್ರಮ್ ದ ಫಸ್ಟ್ ಅಪ್ಲಿಕೇಶನ್ ವಿ ಆರ್ ಚಾರ್ಜಿಂಗ್ ದ ಸ್ಟೂಡೆಂಟ್ ಆಲ್ಸೋ. ಸ್ಟೂಡೆಂಟ್ ದೇರ್ ಇಸ್ ಟ್ರೆಮೆಂಡಸ್ ಅಮೌಂಟ್ಸ್ ಆಫ್ ಕನ್ವೀನಿಯನ್ಸ್. ಯಾರೋ ಒಬ್ಬರು ಮನೇಲೇ ಕೂತ್ಕೊಂಡು 15 ನಿಮಿಷದಲ್ಲಿ ಅಪ್ಲಿಕೇಶನ್ ಮಾಡ್ಬೋದು ಅಂತಂದರೆ, ಇವತ್ತು ನಾವು ಬುಕ್ ಮೈ ಶೋಲ್ ಟಿಕೆಟ್ ತೊಗೊಂಡ್ರೆ ಕನ್ವೀನಿಯನ್ಸ್ ಫೀ ಕೊಡ್ತೀವಿ, ಇನ್ನೆಲ್ಲೋ ಮಾಡ್ತೀವಿ, ಎಲ್ಲ ಕಡೆ ಕನ್ವೀನಿಯನ್ಸ್ ಫೀ. ಪೀಪಲ್ ಆರ್ ವೆರಿ ಕಂಫರ್ಟಬಲ್ ವಿತ್ ಇಟ್ ಆಸ್ ಲಾಂಗ್ ಆಸ್ ಇಟ್ ಈಸ್ ಇನ್ ಅ ರೀಸನಬಲ್ ಲಿಮಿಟ್. ರೈಟ್. ಸೊ ನಾವೇನು ಮಾಡಿದ್ದೀವಿ, ವಿ ಸ್ಟಾರ್ಟೆಡ್ ಸೀಯಿಂಗ್ ವಾಟ್ ಇಸ್ ದ ವ್ಯಾಲ್ಯೂ ವಿ ಆರ್ ಡೆಲಿವರಿಂಗ್ ಟು ದ ಸ್ಟೂಡೆಂಟ್. ಇವತ್ತು ಒಂದು ಸ್ಟೂಡೆಂಟ್ ಹೋಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ತೆಗಿಸ್ಬೇಕು ಅಂದರೆ 50 ರೂಪಾಯಿ ಆಗುತ್ತೆ. ಜೆರಾಕ್ಸ್ ಮಾಡಿಸ್ಬೇಕು, ತುಂಬ ಕಡೆ ಫಿಸಿಕಲಾಗಿ ಹೋಗಿ ಕೊಡಬೇಕು. ದ ಕಾಸ್ಟ್ ರನ್ಸ್ ಇನ್ ಟು ಥೌಸಂಡ್ಸ್ ಇನ್ ಸಮ್ ಕೇಸಸ್. ನಾರ್ತ್ ಕರ್ನಾಟಕ ಅವ್ರು ಇಲ್ಲಿಗೆ ಪಾಪ ಕಾಲೇಜಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ತುಂಬ ಜನ ಬರ್ತಾರೆ. 80% ಕಾಲೇಜ್ಗೆ ಇವತ್ತು ನಾವು ನೋಡ್ತಿರೋದ್ರಲ್ಲಿ ಡಿಜಿಟಲ್ ಫಾರ್ಮೇ ಇಲ್ಲ. ಯಾಕೆ ಡಿಜಿಟಲ್ ಫಾರ್ಮ್ ಇಲ್ಲ ಅಂತಂದರೆ, ಅವ್ರು ಕೊಡ್ತಿರೋ ಫೀಸಲ್ಲಿ ದೇ ಕಾಂಟ್ ಅಫೋರ್ಡ್ ಟು ಹ್ಯಾವ್ ಅನ್ IT ಟೀಮ್ ಟು ಬಿಲ್ಡ್ ಅ ಡಿಜಿಟಲ್ ಪ್ಲಾಟ್ಫಾರ್ಮ್. ಕಾಲೇಜಸ್ಸು ದೇರ್ ಆರ್ ಸೇ 80% ಆಫ್ ಕಾಲೇಜಸ್ ವಿಚ್ ಡು ನಾಟ್ ಇವನ್ ಹ್ಯಾವ್ ಅ ಡಿಜಿಟಲ್ ಫಾರ್ಮ್ ಟುಡೇ. ಸೊ ನಾವೇನು ಮಾಡ್ತಿದ್ದೀವಿ, ವಿ ಆರ್ ಮೇಕಿಂಗ್ ಇಟ್ ಈಸಿ ಫಾರ್ ಅ ಸ್ಟೂಡೆಂಟ್ ಟು ಅಪ್ಲೈ. ಅವ್ರು ಅಪ್ಲೈ ಮಾಡಿದ್ದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ 20 ರೂಪಾಯಿ ತೊಗೊತಾ ಇದ್ದೀವಿ ಒಂದು ಅಪ್ಲಿಕೇಶನ್ಗೆ. ಸೊ ನೀವು ಒಂದು ಕಾಲೇಜ್ಗೆ ಅಪ್ಲಿಕೇಶನ್ ಮಾಡಿದ್ರೆ ಅಪ್ಲಿಕೇಶನ್ ಫೀ ಏನಿದೆ ಅದು ಕಾಲೇಜ್ಗೆ ಹೋಗುತ್ತೆ, ಅದ್ರ ಮೇಲೆ 20 ರೂಪಾಯಿ ಕನ್ವೀನಿಯನ್ಸ್ ಫೀ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಫ್ರಮ್ ದ ಕಾಲೇಜ್ ಸೈಡು ವಿ ಆರ್ ಚಾರ್ಜಿಂಗ್ ಅ ಕಮಿಷನ್ ಆನ್ ದ ಅಪ್ಲಿಕೇಶನ್ ಫೀ, ನಥಿಂಗ್ ಟು ಡೂ ವಿತ್ ಅಡ್ಮಿಷನ್. ಇವಾಗ ಅವರು ಕಾಲೇಜ್ ಅಪ್ಲಿಕೇಶನ್ ಫೀ ವಾಟ್ ಎವರ್ ಇಸ್ ದ ಅಮೌಂಟ್, ವಿ ಚಾರ್ಜ್ ಅ ಪರ್ಸೆಂಟೇಜ್ ಆನ್ ದಟ್ for them to be visible on our platform, and we are making it easy for them to collect the applications. ನಾವೇನಾಗುತ್ತೆ, ರೂಲ್ಸ್ ಇಂಜಿನ್ ಮಾಡಿದ್ದೀವಿ. ಅವ್ರ ಎಂಟ್ರಿ ಕ್ರೈಟೀರಿಯಾ ಏನು ಅಂತ ಶಾರ್ಟ್ ಲಿಸ್ಟ್ ಮಾಡಿದ್ರೆ ನಾವೆಲ್ಲ ಬಕೆಟ್ಗೆ ಅದು ಕಳಿಸ್ಬಿಡ್ತೀವಿ ಅದಕ್ಕಾಗಲೇ. ಸೊ ಅವ್ರಿಗೂ ಒಳಗೆ ಇಟ್ಕೊಟ್ಕೊಂಡು ವೆರಿಫೈ ಮಾಡಿ, ಅವ್ರ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದ್ದಾರೆ, ನಮ್ಮ ಎಂಟ್ರಿ ರಿಕ್ವೈರ್ಮೆಂಟಿಗೆ ಮೀಟ್ ಆಗ್ತಾರಾ ಇಲ್ವಾ, ಎಫಿಷಿಯನ್ಸಿಗೆ ಏನು ಸಿಕ್ಕಾಪಟ್ಟೆ ಇದೆ. ಒಬ್ಬರು ಅಡ್ಮಿನ್ ಕೂತ್ಕೊಂಡು ದೇ ಕ್ಯಾನ್ ಜಸ್ಟ್ ಶಾರ್ಟ್ ಲಿಸ್ಟ್ ಆ್ಯಂಡ್ ದೆನ್ ಮೇಕ್ ದ ಫೈನಲ್ ಇದು, ಆ್ಯಂಡ್ ದೇ ಕ್ಯಾನ್ ನೋಟಿಫೈ ದ ಸ್ಟೂಡೆಂಟ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತೇನಾಗಿದೆ, ಒಬ್ಬರು ಸ್ಟೂಡೆಂಟ್ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಗೊತ್ತಿರ್ಬೋದು, ಮುಂಚೆ ಎಲ್ಲ ಫಸ್ಟ್ ಲಿಸ್ಟು ಸೆಕೆಂಡ್ ಲಿಸ್ಟು ಅಂತ ಹಾಕ್ತಿದ್ರು. ನಾವೆಲ್ಲ ಕಾಲೇಜ್ಗೆ ಹೋಗಿ ಅಲ್ಲಿ ಲಿಸ್ಟ್ ನೋಡ್ಕೊಂಬರೋದೇ ಒಂದು ಕಾರ್ಯಕ್ರಮ. ಹೋಗಿ ಫಸ್ಟ್ ಲಿಸ್ಟಲ್ಲಿ ನಿನ್ನ ಹೆಸರು ಬಂದಿದೆಯಾ, ಬಂದಿಲ್ಲ, ಸೆಕೆಂಡ್ ಲಿಸ್ಟಿಗೆ ಕಾಯೋಣ, ಒಂದು ವಾರ ಆದಮೇಲೆ ಸೆಕೆಂಡ್ ಲಿಸ್ಟಲ್ಲಿ ಹೋಗೋದು, ಆ ಹೆಸರು ನೋಡೋದು. ಈ ಜನ್ರೇಷನ್ ಇಸ್ ನಾಟ್ ಮೇಡ್ ಫಾರ್ ದಟ್. ತುಂಬ ಕಾಲೇಜ್ಗಳು ನಮ್ಮ ವೆಬ್ಸೈಟಲ್ಲಿ ಬಂದು ನೋಡ್ತಾ ಇರಿ, ನಿಮ್ಮ ಹೆಸರು ಯಾವಾಗ ಬರುತ್ತೆ ಅವತ್ತು ಅಡ್ಮಿಷನಿಗೆ ಬನ್ನಿ ಅಂತಾರೆ. ನನ್ನ ಸರ್ಕಲಲ್ಲೇ ನಾನು ನೋಡ್ದಂಗೆ ತುಂಬ ಜನಕ್ಕೆ ಅಡ್ಮಿಷನ್ ಮಿಸ್ ಆಯಿತು, ಬಿಕಾಸ್ ದಿಸ್ ಜನ್ರೇಷನ್ ಇಸ್ ನಾಟ್ ಯೂಸ್ ಟು ದಟ್. ಅವ್ರು ಕೇಳ್ತಾರೆ, ಅಲ್ಲ ನಂಗೆ ಇದಾಗಿದೆ, ನಂಗೆ ನೋಟಿಫೈ ಮಾಡಿ, ನನಗೊಂದು ಇದು ಕಳಿಸಿ ಅಂತ. ಸೊ ವಿ ಹ್ಯಾವ್ ಇಂಟಿಗ್ರೇಟೆಡ್ ದಟ್ ಟು ದ ನೋಟಿಫಿಕೇಷನ್. ಇದು ನಿಮ್ಮ ಕಾಲೇಜ್ ಅಡ್ಮಿಷನ್ ಆಯಿತು ಅಂತಲೇ ಟಿಂಗ್ ಅಂತ ಬರುತ್ತೆ,
ಈ ಕಾಲೇಜಲ್ಲಿ ನಿಮ್ಗೆ ಅಡ್ಮಿಷನ್ ಆಗಿದೆ, ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟು ಇದು ಮಾಡ್ಕೊಳ್ಳಿ ಅಂತ. ಇಟ್ ಬಿಕಮ್ಸ್ ಈಸಿ.